Hi and hello friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PU ಗೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೆಕೆಂಡ್ PU ನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಂದು ಪಾಠ ಇದೆ. ಸೊ ಅದರಲ್ಲಿ 4 ಮಾರ್ಕ್ಸ್ ಕ್ವೆಶ್ಚನ್ ಗೆ ಸ್ಯಾಕ್ರಿಫೈಸ್ ರೇಷಿಯೋನ ಎಕ್ಸಾಮ್ ಗೆ ಕಂಪಲ್ಸರಿ ಆಗಿ ಕೇಳ್ತಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ತಾ ಹೋಗ್ತಾರೆ. ಸೊ ಫಸ್ಟ್ ಗೆ ಸ್ಯಾಕ್ರಿಫೈಸ್ ರೇಷಿಯೋ ಯಾವ ರೀತಿ ಈಸಿಯಾಗಿ ವಿತೌಟ್ ಕ್ಯಾಲ್ಸಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಗೆ ಈ ಕ್ವೆಶ್ಚನ್ ನೋಡೋದಾದ್ರೆ ಇದು 2020 ಅಲ್ಲಿ ರಿಪೀಟ್ ಆಗಿರುವಂತಹ ಕ್ವೆಶ್ಚನ್, ಆದ್ರೆ ನೇಮ್ಸ್ ಮಾತ್ರ ಚೇಂಜ್ ಮಾಡಿ ಕ್ವೆಶ್ಚನ್ ಕೊಟ್ಟಿದ್ದೀನಿ. ಓಕೆನಾ. ಸೊ ಈ ಒಂದು ಕ್ವೆಶ್ಚನ್ ನೋಡ್ತಾ ಹೋದ್ರೆ ರಾಜೇಶ್ ಅಂಡ್ ಆಕಾಶ್ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:3 ಅಂತೆ. ಸೊ ಒಂದು ಬಿಸ್ನೆಸ್ ನಡೀತಾ ಇದೆ. ಸೊ ಆ ಒಂದು ಬಿಸ್ನೆಸ್ ಅಲ್ಲಿ ರಾಜೇಶ್ ಮತ್ತೆ ಆಕಾಶ್ ಅವರು ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಆ ಒಂದು ಬಿಸ್ನೆಸ್ ಅಲ್ಲಿ ಏನೇ ಪ್ರಾಫಿಟ್ ಆಗ್ಲಿ ಏನೇ ಲಾಸ್ ಆಗ್ಲಿ, ಸೊ ಅವರು ಒಂದು ರೇಷಿಯೋ ಮೂಲಕ ಅದನ್ನ ಬೇರ್ ಮಾಡ್ತಾ ಹೋಗ್ತಾರೆ ಅಥವಾ ಪ್ರಾಫಿಟ್ ನ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ರೇಷಿಯೋ ಏನು ಅಂದ್ರೆ 2:3. ಓಕೆನಾ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:3. ಸೊ 2:3 ಅಲ್ಲಿ ಅವರು ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ದೇ ಅಡ್ಮಿಟ್ ಆನಂದ್. ಸೊ ಅವರ ಒಂದು ಕಂಪನಿಗೆ ಕ್ಯಾಪಿಟಲ್ ಬೇಕಾಗಿರ್ಬೋದು, ಸೊ ಅದನ್ನ ತಂದ್ಕೊಡುವಂತ ಒಬ್ಬ ಪಾರ್ಟ್ನರ್ ನ ಅವ್ರು ಆಡ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಎಕ್ಸ್ಟ್ರಾ ಪಾರ್ಟ್ನರ್ ಆನಂದ್ ಅಂತ. ಓಕೆನಾ. ಸೊ ಅದಾದ್ಮೇಲೆ ಆನಂದ್ ಆಸ್ ಎ ನ್ಯೂ ಪಾರ್ಟ್ನರ್. ಓಕೆನಾ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ರಾಜೇಶ್ ಮತ್ತೆ ಆಕಾಶ್, ನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಆನಂದ. ಸೊ ಇರುವಂತ ಬಿಸ್ನೆಸ್ ಅಲ್ಲಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಆ ಒಂದು ಬಿಸ್ನೆಸ್ ಗೆ ಇನ್ನ ಒಬ್ಬ ಪಾರ್ಟ್ನರ್ ನ ಆಡ್ ಮಾಡ್ಕೊಂಡಿದ್ದಾರೆ. ಓಕೆನಾ. ದೇ ಅಗ್ರಿ ಟು ಶೇರ್ ಫರ್ದರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 6:4:5. ಸೊ ಅವ್ರಿಗಿದ್ದಂತ ರೇಷಿಯೋ 2:3. ಈಗ ಹೊಸದಾಗಿ ಬಂದಿರೋ ಪಾರ್ಟ್ನರ್ಗೆ ಅವರ ಒಂದು ಪಾರ್ಟ್ನರ್ ನ ಕರ್ಕೊಂಡಿದ್ದಾದ್ಮೇಲೆ ಸೊ ಅವರ ಒಂದು ಪ್ರಾಫಿಟ್ ನ ಡಿಫ್ರೆಂಟ್ ರೇಷಿಯೋದಲ್ಲಿ ಹಂಚ್ತಾ ಹೋಗ್ಬೇಕು. ಸೊ ಆ ಒಂದು ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಇದನ್ನ ನ್ಯೂ ರೇಷಿಯೋ ಅಂತ ಕರಿತಾ ಹೋಗ್ತಾರೆ, ಇದನ್ನ ಓಲ್ಡ್ ರೇಷಿಯೋ ಅಂತ ಕರೀತಾರೆ. ಸೊ ಇದು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಯೂಸ್ ಮಾಡ್ತಿದ್ದಂತ ರೇಷಿಯೋ. ಸೊ ಇದು ಒಬ್ಬ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದ್ಮೇಲೆ ಬಂದಿರುವಂತಹ ರೇಷಿಯೋ. ಸೊ ಇದನ್ನ ನ್ಯೂ ರೇಷಿಯೋ ಅಂತ ಕರಿತಾ ಹೋಗ್ತಾರೆ. ಸೊ ಈ ಒಂದು ಕ್ವೆಶ್ಚನ್ ಅಲ್ಲಿ ಓಲ್ಡ್ ರೇಷಿಯೋ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಸೊ ಫೈಂಡ್ ಔಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ದಾರೆ. ಓಕೆನಾ. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಬೇಕು ಅಂದ್ರೆ ನಮಗೆ ಫಾರ್ಮುಲಾ ಇರೋದು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ನಮ್ಗೆ ಇಲ್ಲಿ ಓಲ್ಡ್ ರೇಷಿಯೋ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ. ಸೊ ಫಸ್ಟ್ ಗೆ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಇದು ಒಂದು ಫಾರ್ಮುಲಾ ಕಂಡುಹಿಡಿಯೋದಕ್ಕೆ. ಓಕೆನಾ. ಫಸ್ಟ್ ಗೆ ನಾವು ಈ ತರ ಒಂದು ಸ್ಟೆಪ್ಸ್ ನೀವು ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಏನ್ ಸ್ಟೆಪ್ಸ್ ಅಂದ್ರೆ ಫಸ್ಟ್ ಗೆ ಇರುವಂತ ಪಾರ್ಟ್ನರ್ಸ್ ನ ನೇಮ್ ನ ಹಾಕೊಂಡ್ಬಿಡಿ. ಓಕೆ. ಸೊ ಇದು ಫಾರ್ಮುಲಾ ಆಗುತ್ತೆ. ಫಸ್ಟ್ ಗೆ ಇರುವಂತ ಪಾರ್ಟ್ನರ್ಸ್ ಆಗಿರ್ಬೋದು, ಅಡ್ಮಿಷನ್ ಆಗಿರೋ ಪಾರ್ಟ್ನರ್ ಆಗಿರ್ಬೋದು, ಯಾವೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಸೊ ಅಷ್ಟು ಪಾರ್ಟ್ನರ್ಸ್ ನ ನೇಮ್ ಹಾಕೋಣ. ರಾಜೇಶ್, ಆಕಾಶ್, ಆನಂದ್ ಇದಾರಂತೆ. ಓಕೆನಾ. ರಾಜೇಶ್ ಈಸ್ ಟು ಆಕಾಶ್ ಈಸ್ ಟು ಆನಂದ್. ಓಕೆ. ಸೊ ಇವರು ಪಾರ್ಟ್ನರ್ಸ್. ಓಕೆನಾ. ಪಾರ್ಟ್ನರ್ಸ್. ಸೊ ಈಗ ಇಲ್ಲಿ ಬಂದ್ರೆ ಓಲ್ಡ್ ರೇಷಿಯೋ. ಸೊ ಇವರ ಒಂದು ಓಲ್ಡ್ ರೇಷಿಯೋನ ಹಾಕೊಳ್ತಾ ಹೋಗೋಣ. ಸೊ ರಾಜೇಶ್ ಅವ್ರದ್ದು ಓಲ್ಡ್ ರೇಷಿಯೋ ಬಂದ್ಬಿಟ್ಟು 2. ಸೊ ಆಕಾಶ್ ಅವ್ರದ್ದು ರೇಷಿಯೋ ಬಂದ್ಬಿಟ್ಟು 3. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 5 ಸಿಗ್ತಾ ಹೋಗುತ್ತೆ. ಓಕೆನಾ. 2 + 3 5, 2/5 3/5 ಅನ್ನೋ ರೇಷಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಆನಂದಿಗೆ ನಿಲ್ ಹಾಕೋಣ, ಯಾಕಂದ್ರೆ ಅವ್ರು ನ್ಯೂ ಪಾರ್ಟ್ನರ್, ಅವರಿಗೆ ಯಾವುದೇ ರೀತಿ ಓಲ್ಡ್ ರೇಷಿಯೋ ಇರೋದಿಲ್ಲ, ಅವರಿಗೆ ನ್ಯೂ ರೇಷಿಯೋ ಬರುತ್ತೆ. ಸೊ ಅವರಿಗೆ ಅದಕ್ಕೋಸ್ಕರ ಓಲ್ಡ್ ರೇಷಿಯೋದಲ್ಲಿ ಅವ್ರು ನಿಲ್ ಹಾಕ್ತಾ ಹೋಗೋಣ. ಸೊ ಅದಾದ್ಮೇಲೆ ನ್ಯೂ ರೇಷಿಯೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 6:4:5. ಸೊ ನ್ಯೂ ರೇಷಿಯೋ ಇನ್ಫಾರ್ಮೇಶನ್ ಹಾಕೋಣ. ನ್ಯೂ ರೇಷಿಯೋ ಇನ್ಫಾರ್ಮೇಶನ್ ನೋಡೋದಾದ್ರೆ 6:4:5 ಕೊಟ್ಟಿದ್ದಾರೆ. ಸೊ ರಾಜೇಶ್ಗೆ 6 ಅಂತೆ, ಇಷ್ಟು ಆಕಾಶ್ಗೆ 4 ಅಂತೆ, ಅದಾದ್ಮೇಲೆ ಆನಂದಿಗೆ 5 ಅಂತೆ. ಓಕೆನಾ. 6:4:5. ಸೊ ಈ ಮೂರನ್ನು ಟೋಟಲ್ ಮಾಡ್ಕೊಂಡ್ರೆ ನಮಗೆ 6 + 4 10, 10 + 5 15. ಓಕೆನಾ. ಸೊ 6/15, 4/15, 5/15. ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನಮಗೆ ಎರಡು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಕ್ಯಾಲ್ಕುಲೇಷನ್ ಮಾಡೋಣ ಸ್ಯಾಕ್ರಿಫೈಸ್ ರೇಷಿಯೋನ. ಸೊ SR ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಫಸ್ಟ್ ಗೆ ರಾಜೇಶ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಒಂದು ರೇಷಿಯೋನ ಸ್ಯಾಕ್ರಿಫೈಸ್ ಮಾಡಿದಾರಂತೆ. ಓಕೆನಾ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅವರ ಒಂದು ಪ್ರಾಫಿಟ್ ಶೇರಿಂಗ್ ನ
ರೇಷಿಯೋನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾರಿಗೋಸ್ಕರ ಅಂದ್ರೆ ನ್ಯೂ ಆಗಿ ಬಂದಿರುವಂತಹ ಪಾರ್ಟ್ನರ್ಗೆ ಪ್ರಾಫಿಟ್ ನ ಹಂಚೋದಕ್ಕೆ ಅವರಿಗೆ ಒಂದು ಸ್ಯಾಕ್ರಿಫೈಸ್, ಅವರಿಗೆ ಒಂದು ರೇಷಿಯೋನ ಕೊಡೋದಕ್ಕೋಸ್ಕರ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಅವ್ರ ಹತ್ರ ಇರುವಂತಹ ಒಂದು ರೇಷಿಯೋಸ್ ನ ಸ್ಯಾಕ್ರಿಫೈಸ್ ಮಾಡಿದಾರಂತೆ. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಇಲ್ಲಿ ನೋಡೋದಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಜೇಶ್. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಬಂದ್ಬಿಟ್ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಕೆನಾ? ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ನಮಗಿಲ್ಲಿ ನಾವು ಈಸಿಯಾಗಿ ಸ್ಟೆಪ್ಸ್ ನ ಹಾಕೊಂಡಿದೀವಿ, ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋ. ಇಲ್ಲಿ ನೋಡೋದಾದ್ರೆ ರಾಜೇಶ್ ಇದೆ. ಸೊ ರಾಜೇಶ್ಗೆ 2/5 ಅಂತೆ. 2/5 ಇದು ಓಲ್ಡ್ ರೇಷಿಯೋ. ಹಾಕೋಣ 2/5 ಮೈನಸ್ ನ್ಯೂ ರೇಷಿಯೋ ಅಂತೆ. ಓಕೆನಾ? ಅವರ ಒಂದು ನ್ಯೂ ರೇಷಿಯೋ ಬಂದ್ಬಿಟ್ಟು 6/15. ಇಲ್ಲಿ ಹಾಕೊಂಡಿದ್ದೀವಿ ನ್ಯೂ ರೇಷಿಯೋ 6/15. ರಾಜೇಶ್ಗೆ 6/15 ಇದೆ. ಹಾಕೋಣ 6/15. ಸೊ ಇದಕ್ಕೆ ನಾವು LCM ನ ತಗೊಳ್ತಾ ಹೋಗ್ಬೇಕು. ಸೊ ಪ್ಲಸ್ ಅಂಡ್ ಮೈನಸ್ ಗೆ LCM ನ ತಗೊಳ್ತಾ ಹೋಗ್ಬೇಕು. ಈಗ 5 and 15 ಗೆ LCM ತಗೊಳ್ಳೋದಾದ್ರೆ 5 and 15. ಸೊ ಇದ್ರಿಗೆ ಲೋಯೆಸ್ಟ್ ಪ್ರೈಮ್ ನಂಬರ್ ಬಂದ್ಬಿಟ್ಟು 3 ಬರುತ್ತೆ. ಸೊ 5 ಹೋಗೋದಿಲ್ಲ, 5 ಹಾಗೆ ಡೌನ್ ಮಾಡ್ಕೊಳ್ಳೋಣ. ಸೊ 3 5s 15 ಆಗುತ್ತೆ. ತಗೊಳ್ಳೋಣ. ಅದಾದ್ಮೇಲೆ 3 ಆದ್ಮೇಲೆ ಬರುವಂತ ನೆಕ್ಸ್ಟ್ ಪ್ರೈಮ್ ನಂಬರ್ 5 ಇದೆ. ಸೊ 5 ಇಂದ 2 ಹೋಗುತ್ತೆ. 5 1s 5 1s. ಸೊ 3 into 5 ಮಾಡಿದ್ರೆ ನಮಗೆ 15 ಸಿಗ್ತಾ ಹೋಗುತ್ತೆ. ಸೊ 15 is the LCM. ಓಕೆನಾ? 15 is the LCM. ಸೊ ಈ ರೀತಿಯಾಗಿ ಈಸಿಯಾಗಿ LCM ನಾವು ಕಂಡುಹಿಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ 5 ಇದರಲ್ಲಿ ಲೋಯೆಸ್ಟ್ ನಂಬರ್ ಯಾವ್ದಿದೆ ಅದರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 5 1s 5 3s. ಓಕೆನಾ? ಈಗ 2 into 3 1 into 6 ಮಾಡ್ಕೊಳ್ತಾ ಹೋಗ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ? 2 3s 6 ಮೈನಸ್ 1 6s 6. ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮಗೆ ಸ್ಯಾಕ್ರಿಫೈಸ್ 6 ರೇಷಿಯೋ ಸಿಗ್ತಾ ಹೋಗುತ್ತೆ. 6 ಮೈನಸ್ 6 0/15. ಸೊ ರಾಜೇಶ್ ನ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಬಂದ್ಬಿಟ್ಟು 0/15 ಅಥವಾ 0 ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಹೊಸದಾಗಿ ಜಾಯ್ನ್ ಆಗಿರೋ ಆನಂದ್ ಅವರಿಗೆ ಅವರು ಯಾವುದೇ ರೀತಿ ಅವರ ರೇಷಿಯೋನ ಸ್ಯಾಕ್ರಿಫೈಸ್ ಮಾಡ್ತಿಲ್ವಂತೆ. ಓಕೆನಾ? ಅವರ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಬಂದ್ಬಿಟ್ಟು 0 ಅಥವಾ ನಿಲ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದಾದ್ಮೇಲೆ ಫೈಂಡ್ ಔಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಆಕಾಶ್. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇನ್ನೊಬ್ಬ ಇದ್ದಾನೆ, ಅವನು ಆಕಾಶ್ ಅಂತ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಆಕಾಶ್ ಅವ್ರದ್ದು ಸ್ಯಾಕ್ರಿಫೈಸ್ ರೇಷಿಯೋ ನೋಡ್ತಾ ಹೋಗೋದಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಆಕಾಶ್ ಸೇಮ್ ಫಾರ್ಮುಲಾ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಇವರ ಒಂದು ಓಲ್ಡ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. 3/5 ಆಕಾಶ್ 3/5 ಇದೆ ಓಲ್ಡ್ ರೇಷಿಯೋ. ಹಾಕೊಳ್ತಾ ಹೋಗೋಣ 3/5 ಮೈನಸ್ ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 4/15. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ 4/15. ಸೊ ಸೇಮ್ LCM ಇದೆ. ಸೊ LCM ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 15. LCM is 15. ಹಾಕೊಳ್ತಾ ಹೋಗೋಣ. ಸೊ ಇಲ್ಲಿ 1s 5 3s ಈ ತರ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋದ್ರೆ ನೆಕ್ಸ್ಟ್ ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ 3 3s 9, ನೆಕ್ಸ್ಟ್ 1 4s 4. 9 ಮೈನಸ್ 4 ಅಂತ ಬಂದ್ರೆ ನಮಗೆ 5/15 ಬರ್ತಾ ಹೋಗುತ್ತೆ. ಸೊ ಆಕಾಶ್ನ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಬಂದ್ಬಿಟ್ಟು 5/15. ಓಕೆನಾ? ಈ ರೀತಿಯಾಗಿ ನಾವು ಸಿಂಪಲ್ ಆಗಿ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಇದಾದ್ಮೇಲೆ ನಾವು ಫೈನಲಿಗೆ ಒಂದು ಲೈನ್ ನ ಬರಿತಾ ಹೋಗ್ಬೇಕು. Therefore, sacrifice ratio of Rajesh and Akash were 0/15 is to 5/15. ಸೊ ಈ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಆರಾಮಾಗಿ 4 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೋದು. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.